ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಾರ್ವತ್ರಿಕ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಆರ್ಟಿಕಲ್ 25ರಲ್ಲಿ ಭಾರತದಲ್ಲಿ ಬದುಕು ಮಾಡುವ ಯಾವುದೇ ಪ್ರಜೆ ತನಗೆ ಇಷ್ಟ ಬಂದಂಥ ದೈವವನ್ನು ಪೂಜೆ ಮಾಡಲಿಕ್ಕೆ, ತನಗೆ ಇಷ್ಟ ಬಂದಂಥ ಧರ್ಮವನ್ನು ಅವಲಂಬನೆ ಮಾಡಲಿಕ್ಕೆ ಅವಕಾಶ ಇದೆ. ದಟ್ ಈಸ್ ಧಾರ್ಮಿಕ ಸ್ವಾತಂತ್ರ್ಯ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಈ ದೇಶದ ಜನರಲ್ಲೂ ಕೂಡ ಒಪ್ಕೊಂಡಿದ್ದೀವಿ. ಅದನ್ನೇ ಸಂವಿಧಾನದಲ್ಲಿ ಪ್ರಿಯಾಂಬಲಲ್ಲಿ ಹೇಳಿದ್ದಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲೋಮನ್ಲಿ ಅಫರ್ಮ್ ಅಂತ ಹೇಳ್ತೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ. ಅಲ್ಲೆಲ್ಲೂ ವಿ ದ ಬ್ರಾಹ್ಮಿನ್ಸ್, ವಿ ದ ಲಿಂಗಾಯಟ್ಸ್, ವಿ ದ ಒಕ್ಕಲಿಗಾಸ್, ವಿ ದ ದಲಿತಾಸ್, ವಿ ದ ಮುಸ್ಲಿಮ್ಸ್, ವಿ ದ ಕ್ರಿಶ್ಚಿಯನ್ಸ್. ನೋ, ವೇ ದ ಪೀಪಲ್ ಆಫ್ ಇಂಡಿಯಾ. ಭಾರತೀಯರೆಲ್ಲರೂ ಸೇರಿ ಒಪ್ಪಿರ್ತಕ್ಕಂಥ ಸಂವಿಧಾನ ಇದು. ನಾವು ಕಾಂಗ್ರೆಸ್ನವರು ಒಪ್ಪಿದ್ದೀವಿ, ಇವರು ಒಪ್ಪಿದ್ದಾರೆ, ಕಮ್ಯುನಿಸ್ಟ್ನವರು ಒಪ್ಪಿದ್ದಾರೆ. ನೋ, ಇಡೀ ಭಾರತದ ಸಮಸ್ತ ಜನತೆ ಒಪ್ಪಿರ್ತಕ್ಕಂಥ ಸಂವಿಧಾನ ಇದು. ಹಾಗಾಗಿ ಸಂವಿಧಾನದಲ್ಲಿ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿಯವರು ಕೂಡ ಅಂತರ್ಜಾತೀಯ ವಿವಾಹವನ್ನು, ಅಂತರ್ಧರ್ಮದ ವಿವಾಹವನ್ನು ಪ್ರೋತ್ಸಾಹ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರು. ಮತ್ತು ಬಸವೇಶ್ವರರು ಕೂಡ ಅಲಕ್ಷಿತ ಜಾತಿಗಳಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೊನ್ನೆ ಪ್ರಧಾನಮಂತ್ರಿ ಮೋದಿಯವರು ಕಾಶಿಯಲ್ಲಿ ವಿಶ್ವನಾಥರ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಿದರು? ಸ್ವಚ್ಛತೆ ಅಂದರೆ ನನ್ನ ಮನಸ್ಸಿನ ಸ್ವಚ್ಛತೆ, ನನ್ನ ಹೃದಯದ ಸ್ವಚ್ಛತೆ, ಎಲ್ಲ ರೀತಿಯ ಸ್ವಚ್ಛತೆ, ಸೃಜನಶೀಲತೆ ಮತ್ತು ಆತ್ಮನಿರ್ಭರತೆ, ಈ ಮೂರಕ್ಕೆ ಒತ್ತು ಕೊಟ್ಟಿದ್ದಾರೆ. ಇಲ್ಲಿಯ ತನಕವೂ ಕೂಡ ನರೇಂದ್ರ ಮೋದಿಯವರು ಹಿಂದುತ್ವದ ಬಗ್ಗೆ ಎಲ್ಲಿಯೂ ಕೂಡ ಹೇಳಲಿಲ್ಲ. ಹಿಂದುತ್ವದ ಬಗ್ಗೆ ಎಲ್ಲಿಯೂ ಕೂಡ ಅವರು ಹೇಳಿಲ್ಲ, ಅವತ್ತು ಕೂಡ ಹೇಳಿಲ್ಲ ಅವರು. ಸೊ ಹಾಗಾಗಿ ಇವತ್ತು ದೇಶದ ದೊಡ್ಡ ದೊಡ್ಡ ಮಹನೀಯರೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಸಹಬಾಳ್ವೆ, ಎಲ್ಲರೂ ಕೂಡ ಎಲ್ಲ ಧರ್ಮದವರು ಒಟ್ಟಿಗೆ ಹೋಗಬೇಕು ಅಂತಕ್ಕಂಥದ್ದು. ಅವರು ಹರಳಯ್ಯ, ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಹೊಲೇರ್, ಮಾದಾರ್, ಕುರುಬರ್, ಅಗಸರ್, ಬೆಸ್ತರ್, ಇವೆಲ್ಲ ಯಾರು? ಇವೆಲ್ಲ ಮತಾಂತರ ಆಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಸಮಾಜದಲ್ಲಿ ಒಂದು ಗೌರವ ನಮಗೆ ಸಿಗಬೇಕು ಅಂತಂಥೇಳಿ ಅವರೆಲ್ಲರೂ ಕೂಡ ಮಾನವ ಧರ್ಮವನ್ನು ಸೇರಿದಂಥವರು. ಆದರೆ ಇವತ್ತು ಅವರೆಲ್ಲರಿಗೂ ಕೂಡ ಬಸವೇಶ್ವರರು ಲಿಂಗಧಾರಣೆ ಮಾಡಿ ಅವರಿಗೆಲ್ಲರೂ ಮಾನವ ಧರ್ಮಕ್ಕೆ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಮಾನವ ಧರ್ಮದ ಪ್ರತಿಪಾದಕರು ಬಸವೇಶ್ವರರು, ಮಹಾತ್ಮ ಗಾಂಧಿಯವರು, ಅಂಬೇಡ್ಕರ್ ಅವರು ಮತ್ತು ನಮ್ಮ ದೇಶದ ದೊಡ್ಡ ದೊಡ್ಡ ಮಹನೀಯರುಗಳು. ಆದರೆ ಏನು ವಿಧಿ ದೌರ್ಭಾಗ್ಯ ಅಂದರೆ ಬಸವೇಶ್ವರವರು ಕಟ್ಟಿದ ಮಾನವ ಧರ್ಮ ಅದನ್ನು ಮುಖ್ಯಮಂತ್ರಿ ಬಸವಣ್ಣವರು, ನಮ್ಮ ಮುಖ್ಯಮಂತ್ರಿಗಳ ಹೆಸರು ಬಸವಣ್ಣನೇ, ಅವರಿಂದ ಅದನ್ನು ಒಡೆಯುವಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ವಿಧಿ ವಿಪರ್ಯಾಸ ಆಯಿತು. ಭಕ್ತಿ ಭಂಡಾರಿ ಬಸವಣ್ಣನವರು ಮಾನವ ಧರ್ಮವನ್ನು ಹೇಗೆ ಕಟ್ಟಿದ್ರು ಅದನ್ನು ಈ ಶತಮಾನದಲ್ಲಿ, ಅದರಲ್ಲೂ ಕರ್ನಾಟಕ ಇಡೀ ಭಾರತದಲ್ಲೇ ಸಮಾಜಗಳು ಸಹಬಾಳ್ವೆ, ಎಲ್ಲ ಧರ್ಮದವರು ಒಟ್ಟಿಗೆ ಬಾಳುವಂಥದ್ದಕ್ಕೆ ಹೆಸರಾದಂಥದ್ದು. ಇಲ್ಲಿ ಅದನ್ನು ಒಡೆಯುವಂಥ ಕೆಲಸ ಬಸವಣ್ಣವ್ರ ಕೈಲೇ ಮಾಡಿಸ್ತಾ ಇರ್ತಕ್ಕಂಥದ್ದು ಭಾಳ ವಿಪರ್ಯಾಸ.
ಇದನ್ನು ಯಾರೂ ಮೆಚ್ಚೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗತ್ತೆ. ಹಾಗಾದರೆ ನಮ್ಮ ಹೊಸ ಮತಾಂತರದ ಕಾನೂನಿನ ಮೂಲಕ ಮಹಾತ್ಮ ಗಾಂಧಿಯವ್ರನ್ನ, ಅಂಬೇಡ್ಕರ್ನ, ಬಸವಣ್ಣವ್ರನ್ನೆಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಜೈಲಿಗೆ ಹಾಕಿಸ್ಲಿಕ್ಕಾಗುತ್ತಾ? ಈಗ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಕರಡಲ್ಲಿ, ಮಸೂದೆ ಕರಡಲ್ಲಿ ಜಿಲ್ಲಾಧಿಕಾರಿ ಇದೆ. ಅಂತರ್ಜಾತೀಯ ಇಡೀ ಸಿವಿಲ್ ಮ್ಯಾರೇಜಸ್ಗೆ ಇವತ್ತು ಸಬ್ ರಿಜಿಸ್ಟ್ರಾರ್ ಹತ್ರ 30 days ಟೈಮ್ ಕೊಟ್ಟು ತೊಗೋತಾರೆ. ಇರೋ ಕಾನೂನು ಅದು. ಕಾನೂನು ಮಾಡಿದ ತಕ್ಷಣ ಈಗ ಬೇಕಾಷ್ಟು ಕಾನೂನು ಇಲ್ವೇ? ಆ್ಯಂಟಿ ಕರಪ್ಷನ್ ಇಲ್ವೇ? ಆದರೂ ಕರಪ್ಷನ್ ನಡೀತಾ ಇಲ್ವೇ? ಇವೆಲ್ಲ ಕಾನೂನು ಮಾಡ್ತೀವಿ, ಬಟ್ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ವಿಚಾರ. ಈಗ ನೋಡಿ ಹೇಗಿದೆ ಅಂತ ಅಂದರೆ, ನಮ್ಮಲ್ಲಿ RSS ನಾಯಕರು, ಸಿಂಗಾಲ್ ದೊಡ್ಡ ಹೆಸರು RSSಲ್ಲಿ, ಅವ್ರ ಮಗಳು ಸೀಮಾ, ಅವ್ರ ಗಂಡ ಅಬ್ಬಾಸ್ ನಖ್ವಿ ಮುಸ್ಲಿಮರು ಮದುವೆ ಆಗಿದ್ದಳು. ಮುರಳಿ ಮನೋಹರ್ ಜೋಶಿ ಪಕ್ಕಾ RSSನವರು. ಅವ್ರ ಮಗಳು ರೇಣು ಶಹನಾಜ್ ಹುಸೇನ್ ಅನ್ನೋರಿಗೆ ಮದುವೆ ಆಗಿದ್ದಾರೆ. ಲಾಲ್ ಕೃಷ್ಣ ಅದ್ವಾನಿಯವರ ಮಗಳು ರೋಷನ್, ಅವ್ರ ಗಂಡ ಸಲೀಂ ಅಂಥೇಳಿ. ಅವರ ಸಹೋದರರ ಮಗಳು ಕೂಡ ಅಲ್ತಾಫ್ ಹುಸೇನ್ ಅನ್ನೋರಿಗೆ ಮದುವೆ ಆಗಿದ್ದಾಳೆ. ಸುಬ್ರಹ್ಮಣ್ಯ ಸ್ವಾಮಿ ಮಗಳು ಸುಹಾಸಿನಿ, ನದೀಮ್ ಹೈದರ್ ಅವ್ರ ಗಂಡ. ಬಾಲ್ ಠಾಕ್ರೆ ಮೊಮ್ಮಗಳು ಕೂಡ ಮುಸ್ಲಿಮ್ಗೆ ಮದುವೆ ಆಗಿರುತ್ತೆ. ಪ್ರವೀಣ್ ತೊಗಾಡಿ ಅವ್ರ ಮಗಳು ಕೂಡ ಮುಸ್ಲಿಮ್ಗೆ ಮದುವೆ ಆಗಿರುತ್ತೆ. ಹಾಗಾದರೆ ಇವ್ರನ್ನೆಲ್ಲ ಏನು ಮಾಡೋದು? ಜೈಲಿಗೆ ಹಾಕ್ಬಿಡ್ತೀರಿ ಇವರೆಲ್ಲರೂ. ಆಮೇಲೆ ನಮ್ಮ ಸಿನಿಮಾ ನಟರು ಎಲ್ಲ ಬ್ರಾಹ್ಮಣರನ್ನೇ ಮದುವೆ ಆಗವ್ರಪ್ಪ. ಅವರು ಶಾರುಖ್ ಖಾನು, ಸೈಫ್ ಅಲಿ ಖಾನು, ಶರ್ಮಿಳಾ ಠಾಗೂರ್, ಹರ್ಭಜನ್ ಖಾನ್, ಇವರೆಲ್ಲರೂ ಯಾರನ್ನು ಮದುವೆ ಆಗಿರೋದು? ಅಪ್ಪಟ ಹಿಂದೂಗಳನ್ನ ಮದುವೆ ಆಗಿದ್ದಾರೆ. ಅಪ್ಪಟ ಹಿಂದೂಗಳನ್ನ ಮದುವೆ ಆಗಿದ್ದಾರೆ. ಹೇಗೆ ಅವ್ರನ್ನೆಲ್ಲ ಇವತ್ತು ಜೈಲಿಗೆ ಹಾಕ್ಬಿಡೋಕ್ಕಾಗುತ್ತಾ DC ಮೂಲಕ? ಇಷ್ಟೆಲ್ಲ ನಡೀತಾ ಇದ್ದರೆ ಪಾಪ ಇಲ್ಲಿ ಒಂದು ಕಡೆ ಮತಾಂತರದ ಬಗ್ಗೆ ಕಾಂಗ್ರೆಸ್ನವರು ಇಬ್ಬಂದಿ ನಾಟಕ ಆಡ್ತಾ ಇರ್ತಕ್ಕಂಥ. ಕಡೆ ಕೂತಿದ್ದಾಗ ಮಸೂದೆನ ಮಂಡನೆ ಮಾಡಿಬಿಟ್ರು, ಕಳ್ಳತನದಿಂದ ಮಂಡನೆ ಮಾಡಿಬಿಟ್ರು. ಅಲ್ಲ ಸ್ವಾಮಿ, ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಅಧ್ಯಕ್ಷರು, ಎಷ್ಟು ದಿವಸದಿಂದ ಇದ್ದೀರಿ ಅಸೆಂಬ್ಲಿಲಿ ನೀವು? ಕಾಲ್ ಬೆಲ್ ಹೊಡೆಯುತ್ತೆ, ಆಫ್ ಆಗ್ತಿದ್ದಂಗೆ ಶುರು ಆಗುತ್ತೆ ಬಿಸ್ನೆಸ್. ಆದರೆ ನೀವು ಹರಟೆ ಹೊಡಿತಾ ಕೂತ್ಕೊಂಡ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಒಳಗೆ ಹೋದರೆ ಮಂಡನೆ ಆಗಿತ್ತು ಅಷ್ಟೊತ್ತಿಗೆ. ಅಲ್ಲಿಗೆ ನಿಮ್ಮ ಸೀರಿಯಸ್ನೆಸ್ ಎಷ್ಟಿದೆ ಕಾಂಗ್ರೆಸ್ನವ್ರದ್ದು? ಅಲ್ಲಿ ಹೋಗಿ ವೀರಾವೇಶದಿಂದ ಕಾಂಗ್ರೆಸ್ ಅಧ್ಯಕ್ಷರು ಆ ಕರಡು ಮಸೂದೆಯನ್ನು ಹರಿದಾಕ್ಬಿಡ್ತಾರೆ ವೀರಾವೇಶದಿಂದ. ಸಿದ್ದರಾಮಯ್ಯನವರು ಕಳ್ಳತನದಿಂದ ತಂದಿದ್ದೀರ, ಯಾಕ್ರಿ ನಾಟಕ ಇದು? ಯಾಕೆ ನಾಟಕ ಆಡ್ತಾ ಇದ್ದೀರಿ? ನಾನು ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ಶಿವಕುಮಾರ್, ನಿಮ್ಮ ವೋಟ್ ಬ್ಯಾಂಕ್ ಯಾರು? ದಲಿತರು, ಮುಸ್ಲಿಮರು. ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡಲಿಕ್ಕೆ ಆಗ್ತಾ ಇದೆಯೇನ್ರಿ ನೀವು ಇವತ್ತು? ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡಲಿಕ್ಕೆ ಆಗ್ತಾ ಇದೆಯಾ ನೀವು? ಆಗ್ತಾ ಇಲ್ಲ ನಿಮ್ಮ ಕೈಲಿ. ಸುಮ್ಮನೆ ಕೂಗಾಡ್ತಾ ಇದ್ದೀರಿ ಅಷ್ಟೇ, ಸುಮ್ಮನೆ ಕೂಗಾಡ್ತಾ ಇದ್ದೀರಿ. ಏನ್ರಿ ನಾವು ಬರೋಕ್ಕೆ ಮುನ್ನೆನೇ ಇಟ್ಬಿಟ್ಟಿದ್ದೀರಾ ನೀವು? ಒಂಥರ ತೋಳ ಕುರಿಮರಿ ಕತೆ ಹೇಳ್ತಾರಲ್ಲಿ ಕೂತ್ಕೊ. ಹಾಗಾಗಿ ಇವು ಥರ ಅದರಲ್ಲೂ ದಲಿತರು ಸೇರಲೇಬಾರ್ದು, ಮತಾಂತರ ಆಗಲೇಬಾರ್ದು. ಕ್ರಿಶ್ಚಿಯಾನಿಟಿಗೋ ಮತ್ತೊಂದಕ್ಕೂ ಅಂದರೆ ಒಂಥರ ದಿಗ್ಬಂಧನ. ಹಾಗಾದರೆ ಇವರಿಗೆಲ್ಲ ಧಾರ್ಮಿಕ ದಿಗ್ಬಂಧನ ಹಾಕ್ತಾ ಇದ್ದಾರೆ ನೀವು. ಹೋಲಿ ದಲಿತರನ್ನ ಯಾವ ರೀತಿ ನಡೆಸ್ಕೋತಾ ಇದ್ದೀವಿ ನಾವು? ಯಾವ ರೀತಿ ನಡೆಸ್ಕೋತಾ ಇದ್ದೀವಿ? ಸೊ ಇದೆಲ್ಲ ಈ ದೇಶದಲ್ಲಿ
ಆಗ್ತಾ ಇರ್ತಕ್ಕಂಥದ್ದು. ಧಾರ್ಮಿಕ ದಿಗ್ಬಂಧನ ಹೇರುವಂಥದ್ದು ಯಾವ ನ್ಯಾಯ ಇದೆ? ನೋ, ಯಾರು ಒಪ್ಪುವಂಥ ಮಾತಲ್ಲ ಇದು. ಇದು ವಿಧಾನಮಂಡಲದ ಕಥೆಯಾದರೆ, ಇನ್ನು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿರ್ತಕ್ಕಂಥ ಸ್ವಾಮೀಜಿಗಳು, ಮಠಮಾನ್ಯಗಳು ಯಾರೂ ಬಾಯಿ ಬಿಡ್ತಿಲ್ಲ. ಯಾಕೆ? ಯಾರೂ ಬಾಯಿ ಬಿಡ್ತಾ ಇಲ್ಲ. ವೀರಶೈವ ಲಿಂಗಾಯತ ಧರ್ಮ, ಬಸವೇಶ್ವರರು ಏನು ಸ್ಥಾಪನೆ ಮಾಡಿದ್ದಾರೆ ಮಾನವ ಧರ್ಮ, ಇವತ್ತು ಅದ್ರ ಬಗ್ಗೆ ಏನೇ ಹರಣ ಆಗ್ತಾ ಇದೆ, ಯಾಕೆ ಮಾತಾಡ್ತಾ ಇಲ್ಲ? ಯಾವ ಸ್ವಾಮಿಗಳು ಮಾತಾಡ್ತಾ ಇಲ್ಲ? ಓಹೋ, ನಮ್ಮ ಚಿತ್ರದುರ್ಗದ ಸ್ವಾಮಿಗಳು, ಪ್ರಗತಿಪರ ಮಠಾಧೀಶರುಗಳು, ಬಸವೇಶ್ವರರ ಹೆಸರಿನಲ್ಲಿ ಅವರು ಪಾರಿತೋಷಕ ಕೊಡುವಂಥವ್ರು, ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಹಾಗಾದರೆ ಸರ್ಕಾರದ ಅನುದಾನದ ಅನುಗ್ರಹ ನಿಮ್ಮ ಬಾಯಿ ಕಟ್ಟಿಸ್ಬಿಟ್ಟಿದೆಯೇ? ಯಾಕೆ ಮಾತಾಡ್ತಾ ಇಲ್ಲ ಯಾರು? ಯಾವ ಸ್ವಾಮಿಗಳಿಲ್ಲ? ಅಹಿಂದ ಸ್ವಾಮಿಗಳು ಮಾತಾಡ್ತಾ ಇಲ್ಲ, ವೀರಶೈವ ಸ್ವಾಮಿಗಳು ಮಾತಾಡ್ತಾ ಇಲ್ಲ. ಯಾವ ಸ್ವಾಮಿಗಳು? ಅಹಿಂದ ಮಠಗಳು ಕೂಡ ಬಸವೇಶ್ವರವರ ಧರ್ಮದ ಆಧಾರದ ಮೇಲೆ ಆಗಿರ್ತಕ್ಕಂಥವು. ಯಾರು ಯಾಕೆ ಮಾತಾಡ್ತಾ ಇಲ್ಲ? ಯಾರು ನಿಮ್ಮ ಬಾಯಿ ಕಟ್ಟಿರೋರು? ಯಾರು? ನಮ್ಮ ಸಾಹಿತಿಗಳು, ಚಿಂತಕರು ಎಲ್ಲಪ್ಪ? ಯಾರೂ ಇಲ್ಲ, ಕಾಣ್ತಾ ಇಲ್ಲ. ಯಾವ ಚಿಂತಕನೂ ಕಾಣ್ತಾ ಇಲ್ಲ. ಈ ಸಾಹಿತಿಗಳು ಬರೀ ಯಾವುದಕ್ಕೆ? ರಾಜ್ಯೋತ್ಸವ ಪ್ರಶಸ್ತಿಗಷ್ಟೇ ನೀವು ಮೀಸಲಿಡಬೇಕು. ಬೇರೆ ಸಂದರ್ಭದಲ್ಲಿ ಯಾಕೆ ಬಾಯಿ ಬಿಡಲ್ಲ ನೀವು? ಹಾಂ, ಯಾಕೆ ಬಾಯಿ ಮುಚ್ಕೊಂಡಿದ್ದೀರ ಸಾಹಿತಿಗಳು, ಚಿಂತಕರು? ಓಹೋ, ಇಷ್ಟೆಲ್ಲ ಆಯ್ತಪ್ಪ. ಇಲ್ಲಿ ಮುಸ್ಲಿಮ್ರು ಇರೋದು ಬೇಡ, ಇವರು ಕ್ರಿಶ್ಚಿಯನ್ಸು ನಾವೇನು ಹೇಳ್ತೀವಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗ್ರೀನ್ ಕಾರ್ಡ್ ಬೇಕು, ವಿದೇಶದಲ್ಲಿ ಓದಬೇಕು, ಅವರು ವಿದೇಶದಲ್ಲಿ ಕೆಲಸ ಬೇಕು, ಅಮೇರಿಕಾಕ್ಕೆ ಹೋಗ್ಬೇಕು. ಅಮೇರಿಕಾದಲ್ಲಿ 20 ಲಕ್ಷ ಜನ ಇದ್ದೀವಿ ನಾವು, ಕರ್ನಾಟಕದವರೇ. ಹಾಗಾದರೆ ಕರ್ಸ್ಕೊಂಬಿಡಿ ಎಲ್ಲರೂ ವಾಪಸ್ಸು. ಅಲ್ಲಿ ನಮ್ಮ ಮಕ್ಕಳು, ನಮ್ಮ ಉದ್ಯೋಗ, ನಮ್ಮ ಬಿಸ್ನೆಸ್ ಎಲ್ಲ ಇಟ್ಕೊಂಡು ಇಲ್ಲ್ಯಾಕೆ ನೀವು ಕ್ರಿಶ್ಚಿಯನ್ರಿಗೆ ಕಿರುಕುಳ ಕೊಡ್ತೀರಾ? ಗಲ್ಫ್ ಕಂಟ್ರೀಸ್ನಲ್ಲಿ ಎಷ್ಟು ಜನ ಇದ್ದಾರೆ ಉದ್ಯೋಗ, ಬಿಸ್ನೆಸ್ಸು ಮಾಡ್ತಾ ಇರ್ತಕ್ಕಂಥವ್ರು, ಇಂಡಿಯಾದವರು, ಕರ್ನಾಟಕದವರು? ಹಾಂ, ಗಲ್ಫ್ ಕಂಟ್ರೀಸ್ನಲ್ಲಿ. ಮತ್ತು ಇಲ್ಲಿ ಮುಸ್ಲಿಮ್ರಿಗೆ ಯಾಕೆ ಕಿರುಕುಳ? ಸೊ ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಈಗ ಎಷ್ಟು ಜನ ನಮ್ಮ BJPಯವರು, RSSನವರು ನಮ್ಮ ಮಕ್ಕಳೇ ಕಾನ್ವೆಂಟಲ್ಲಿ ಓದ್ತಾ ಇಲ್ವಾ? ಕ್ರಿಶ್ಚಿಯನ್ ಕಾನ್ವೆಂಟಲ್ಲಿ ಮೊಮ್ಮಕ್ಕಳು, ಮಕ್ಕಳು ಎಲ್ಲ. ಮತ್ತು ಬಾಗಿಲಾಕ್ಸಿ ವಾಪಸ್ ಕರ್ಸ್ಕೊಂಬಿಡಿಯೋರೆಲ್ಲರೂ. ಆದ್ದರಿಂದ ಆಗಬೇಕಾದ ಕೆಲಸ ಆಗಬೇಕು. ಸುಮ್ಮನೆ ಇದನ್ನೆಲ್ಲ ಇಟ್ಕೊಂಡು ಹೋಗುವಂಥದ್ದು ಕೂಡ ಸರಿ ಆಗೋದಿಲ್ಲ. ಮತ್ತಿದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಭಾಳ ಕಷ್ಟ ಇದೆ ರೀ. ಅಯ್ಯೋ, ಜಾಗತಿಕವಾಗಿ ಇದು ರಿಫ್ಲೆಕ್ಟ್ ಆಗುತ್ತೆ. ಇದು ಜಾಗತಿಕವಾಗಿ ರಿಫ್ಲೆಕ್ಟ್ ಆಗುತ್ತೆ ಸ್ವಾಮಿ ಇದು. ಹಾಂ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಸ್ಪಷ್ಟ ಮಾಡಬೇಕು. ಹಾಂ, ಅಂತಾರಾಷ್ಟ್ರೀಯ ನಿಲುವೇನು ನಿಮ್ಮದು? ಬೇಕಾರು ಜನ ಕನ್ನಡಿಗರು ಇವತ್ತು ಬೇರೆ ಬೇರೆ ದೇಶಗಳಲ್ಲಿದ್ದಾರಲ್ಲ, ಮುಸ್ಲಿಂ ಕಂಟ್ರೀಸಲ್ಲಿದ್ದಾರೆ, ಕ್ರಿಶ್ಚಿಯನ್ ಕಂಟ್ರೀಸ್ಗಳಿದ್ದಾರಲ್ಲ. ವಾಟ್ ಇಸ್ ಯುವರ್ ಸ್ಟ್ಯಾಂಡ್? ವಾಟ್ ಇಸ್ ಯುವರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡ್? ಪಾಪ SM ಕೃಷ್ಣ ಇದ್ದರು. ಅವ್ರ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಯಾವ ರೀತಿ ಇತ್ತು ಕರ್ನಾಟಕದಲ್ಲಿ? ಜಗತ್ತಿನ ಯಾವುದೇ ದೇಶದ ಯಾವುದೇ ಇಲ್ಲಿ ಬಂದರೂ ಕೂಡ ಎಂಟ್ರಪ್ರಿನರ್ಸ್ ಕರ್ನಾಟಕಕ್ಕೆ ಬಂದು ಹೋಗಬೇಕಾಗಿತ್ತು. ಇವತ್ತು ಎಷ್ಟು ಕಂಪ್ನಿಗಳು, ಎಷ್ಟು ದೇಶದ್ದು ಇಲ್ಲಿದ್ದಾವೆ ಇಲ್ಲಿ ಕರ್ನಾಟಕದಲ್ಲಿ. ಅಂಥ ರಿಲೇಷನ್ಶಿಪ್ನ ಹಾಳು ಮಾಡಲಿಕ್ಕೆ ಕೊಟ್ಬಿಟ್ರೆ ಹೇಗಾಗುತ್ತೆ ಇದನ್ನು? ಸೊ ಇವೆಲ್ಲ ಬರ್ತವೆ, ಲೆಕ್ಕಾಚಾರಕ್ಕೆ ಬರ್ತವೆ, ಏನು ಸುಲಭ ಇಲ್ಲ ಇದೆಲ್ಲ. ಹಾಗಾಗಿ ಕಾಂಗ್ರೆಸ್ನವರು ಕೂಡ ಸುಮ್ಮನೆ ನಾಟಕ ಆಡಬಾರ್ದು. ವಿರೋಧ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ಅದನ್ನು ಬಿಟ್ಟು ದೂರಿ ಕುಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ಅದು ಬೇಕು, ಇದು ಬೇಕು, ಎಲ್ಲ ಬೇಕು ಅನ್ನೋ ಥರಕ್ಕೆ ಹೋಗಬಾರ್ದು. ಮತ್ತು ನಾನು ಆಗ್ರಹ ಮಾಡ್ತಾಯಿದ್ದೀನಿ, ಇದನ್ನು ಲೆಜಿಸ್ಲೇಚರ್ ಸೆಲೆಕ್ಟ್ ಕಮಿಟಿಗೆ ಒಪ್ಪಿಸಿ.
ಲೆಜಿಸ್ಲೇಚರ್ ಸೆಲೆಕ್ಟ್ ಕಮಿಟಿ ಮಠಾಧಿಪತಿಗಳನ್ನ ಭೇಟಿ ಮಾಡಲಿ, ಮಠಮಾನ್ಯಗಳನ್ನು ಭೇಟಿ ಮಾಡಲಿ, ಎಲ್ಲ ಧರ್ಮದ ಸ್ವಾಮಿಗಳನ್ನು ಭೇಟಿ ಮಾಡಲಿ, ಬೇರೆ ಬೇರೆ ರಾಜಕೀಯಸ್ಥರನ್ನ ಭೇಟಿ ಮಾಡಲಿ, ಅವರೆಲ್ಲ ಸಲಹೆಗಳನ್ನು ಕ್ರೋಢೀಕರಿಸ್ಕೊಂಡು ಮುಂದಕ್ಕೆ ಏನಾಗುತ್ತೆ ನೋಡೋಣ. ಅವಸರದಲ್ಲಿ ಯಾಕೆ ತೊಗೊಂಬರ್ತಾಯಿದ್ದು ನನಗೂ ಅರ್ಥ ಆಗ್ತಾ ಇತ್ತು. ಕೇಳಬೇಕಲ್ಲ. ಹೌದು, ಮತಾಂತರ ಹಾಗಾದ್ರೆ ಬಸವೇಶ್ವರ ಇದು ಮಾನವ ಧರ್ಮ ಯಾವುದು? ಮತಾಂತರದ ಮೇಲೆ ಆಗಿರುತ್ತಾನೆ. ನೋ ಕೇಳಬೇಕು. ಏನು ಇದ್ದಕ್ಕಿದ್ದಂಗೆ ನೀವು ಬಿಲ್ ತಂದುಬಿಟ್ರಲ್ಲ. ನೋ, ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಒಂದು ಕಾನೂನನ್ನು, ಒಂದು ಮಸೂದೆಯನ್ನು ತರಬೇಕು ಅಂತಂದರೆ ಭಾಳಷ್ಟು ಜನರ ಜೊತೆ ಚರ್ಚೆ ಆಗಬೇಕದ್ದು. ಹೌದು, ಯಾಕೆ ಚರ್ಚೆ ಮಾಡಬಾರ್ದು ನೀವು? ಅದು ವೀರಶೈವ ಧರ್ಮ ಯಾವುದು? ಮಾನವ ಧರ್ಮ ಅಂತ ಇವತ್ತು ತೊಗೊಂಡ್ಬಿಟ್ಟಿದ್ರು. ಯಾರು ಹೂ ಇಸ್ ದ ಫೌಂಡರ್? ಬಸವೇಶ್ವರರು. ನಿಕೃಷ್ಟ ಸಮಾಜಗಳಿಗೆ ಒಂದು ಗೌರವವನ್ನು ತಂದುಕೊಟ್ಟಂಥವ್ರು, ಅಸ್ಪೃಶ್ಯರಿಗೆ ಒಂದು ಗೌರವ ತಂದುಕೊಟ್ಟಂಥವ್ರು. ಹಾಗಾದ್ರೆ ಇವತ್ತೇನಾಗಿದೆ? ಇವತ್ತು ನೀವು ದಲಿತರ ಧಾರ್ಮಿಕ ಸ್ವಾತಂತ್ರ್ಯ ಹರಣಕ್ಕೆ ನಿಲ್ಲಬೇಕಾಗುತ್ತಾ? ಕೇಳಬಾರ್ದು ಅದನ್ನೇ ನಾನು ಕೇಳ್ತಾ ಇರೋದು. ಇದು ಬೇರೆ ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದೀನಿ ನಾನು. ಪಕ್ಷ ಆಮೇಲಿಂದ ಬೇರೆ ವಿಚಾರ ಆಯಿತು. ಈಗಾಗಲೇ ಕಾಂಗ್ರೆಸ್ನವ್ರು ಹೇಳ್ತಾರೆ ಯಾವ ಕಾರಣಕ್ಕೂ ಕೂಡ ದಲಿತರು BJP ಸೇರಬಾರ್ದು. BJPಯವರು ಹೇಳ್ತಾರೆ ದಲಿತರು ಯಾವ ಕಾರಣಕ್ಕೂ ಕೂಡ ಮತಾಂತರ ಆಗಬಾರ್ದು. ಹಾಗಾದ್ರೆ ಏನು ದಲಿತರನ್ನ ಏನು ಅನ್ಕೊಂಬಿಟ್ರಿ ನೀವೆಲ್ಲರೂ? ಏನು ಅನ್ಕೊಂಬಿಟ್ರಿ ದಲಿತರನ್ನ, ಶೋಷಿತ ಸಮಾಜಗಳನ್ನು? ಇದು ಪ್ರಶ್ನೆ ಇಲ್ಲಿ. ಹಾಗಾಗಿ ಕೇಳಬೇಕು. ಹೌದು, ಎಲ್ಲರನ್ನೂ ಕೇಳಬೇಕಾಗುತ್ತೆ. ಎಲ್ಲರನ್ನೂ ಯಾಕೆ ಮತ್ತೆ ಲೆಜಿಸ್ಲೇಚರ್ ಸೆಲೆಕ್ಟ್ ಕಮಿಟಿ ಇರೋವಂಥದ್ದು ಯಾಕೆ? ದರ್ ಇಸ್ ಎ ಪ್ರಾವಿಷನ್. ಎರಡೂ ಮನೆಗಳ ಸದಸ್ಯರನ್ನು ಸೇರಿಸಿ ಲೆಜಿಸ್ಲೇಚರ್ ಸೆಲೆಕ್ಟ್ ಕಮಿಟಿ ಇದೆ. ಆ ಎರಡೂ ಸೆಲೆಕ್ಟ್ ಕಮಿಟಿಯವರು ದೇ ಮಸ್ಟ್ ಇಂಟರ್ವ್ಯೂ, ದೇ ಮಸ್ಟ್ ಸ್ಪೀಕ್ ಟು ದ ಮಠಾಧಿಪತಿ ಸ್ವಾಮಿಗಳು. ಯಾಕೆ ಸುಮ್ಮನೆ ಇದ್ದೀರಾ? ಏನು ಹೇಳಿ. ಅಲ್ಲಪ್ಪ, ಇಷ್ಟೆಲ್ಲ ಬಸವ ಧರ್ಮ ಅಂತ ಬೆಳಗ್ಗೆ ಇದ್ದರೆ ನಾವು ಭಾಷಣ ಮಾಡುವಂಥವ್ರು. ನಾವು ಇವತ್ತು ಬಸವೇಶ್ವರ ಮೂಲ ತತ್ವಕ್ಕೆ ಕೊಡಲಿ ಪೆಟ್ಟು ಬೀಳ್ತಾರೋ. ಯಾಕೆ ಸುಮ್ಮನೆ ಇದ್ದೀರಾ ನೀವು? ಬಸವ ಧರ್ಮ ಯಾವ ಪ್ರೇರಣೆ ಮೇಲೆ ಆಗಿರ್ತಕ್ಕಂಥದ್ದು? ಹೌದು, ಇವತ್ತು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ್ ಕುರುಬ ಅಂತಿದ್ದಾನೆ. ನಮ್ಮಲ್ಲೇ ಕುರುಬರಲ್ಲೇ ಲಿಂಗಾಯತ್ ಕುರುಬ ಅಂತಿದ್ದಾನೆ. ಮಾದಾರ್, ಹೊಲೇರ್, ಬಡಿಗೇರ, ವಸ್ತ್ರದ್ ಎಲ್ಲ ಇದ್ದಾರೆ ಸ್ವಾಮಿ. ಹೇಗೆ ಆಯಿತು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ? ಅಲ್ಲಿ ನೋಡಬೇಕು. ಇಲ್ಲಲ್ಲ, ಮೈಸೂರಲ್ಲಿ ಇಲ್ಲಿ ಯಾವುದು ಸಿಗಲ್ಲ ನಿಮಗೆ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನು ಇವತ್ತು? ಹಾಗಾಗಿ ಇದು ಜಾಯಿಂಟ್ ಸೆಲೆಕ್ಟಿವ್ ಕಮಿಟಿ ಕೊಟ್ಟು ವಿಸ್ತೃತವಾದಂಥ ಚರ್ಚೆಗಳು, ಕನ್ಸಲ್ಟೇಷನ್ಸ್ಗಳು ಆದಮೇಲೆ ನೀವು ತೊಗೊಂಬನ್ನಿ. ಯಾರು ಬೇಡ. ಯಾಕೆ ಇಷ್ಟು ಅವಸರ? ಏನು ಇದರಿಂದ? ಇದು ತರೋದ್ರಿಂದ ಏನು ಈ ರಾಜ್ಯ ಡೆವಲಪ್ ಆಗಿಬಿಡುತ್ತಾ? ಇದು ತರೋದ್ರಿಂದ ರಾಜ್ಯ ಏನು ಡೆವಲಪ್ ಆಗಿಬಿಡುತ್ತಾ ಅಂತ ಅವಸರ ಯಾಕಿತ್ತು? ಸೊ ಹಾಗಾಗಿ ಕಾಂಗ್ರೆಸ್ನವರು ಕೂಡ ನಾಟಕ ಬಿಟ್ಟು ಸರಿಯಾದ ರೀತಿಯಲ್ಲಿ ವಿರೋಧ ಮಾಡಬೇಕಾದ್ರೆ ವಿರೋಧ ಮಾಡಬೇಕು. ಆಡಳಿತ ಪಕ್ಷದವರು ಕೂಡ ಜನರಿಗೆ ಸರಿಯಾದ ರೀತಿ ಉತ್ತರ ಕೊಡಬೇಕು. ನಾಟ್ ಟು ದ ಹೌಸ್, ನಾಟ್ ಟು ದ ಜಸ್ಟ್ ಹೌಸ್, ಟು ದ ಪೀಪಲ್ ಆಫ್ ಕರ್ನಾಟಕ. ಯು ಮಸ್ಟ್ ರೆಸ್ಪಾಂಡ್ ಟು ದ ಪೀಪಲ್ ಆಫ್ ಕರ್ನಾಟಕ, ಐದರ್ ದ ರೂಲಿಂಗ್ ಪಾರ್ಟಿ ಆ್ಯಂಡ್ ದ ಅಪೋಸಿಷನ್ ಪಾರ್ಟಿ. ಅದನ್ನು ನಾವು ಹೇಳ್ತಾರೆ ಸ್ವಾಮಿ. ಯಾವುದನ್ನ ಜಾರಿಗೆ ತನ್ನಿ, ಇವೆಲ್ಲ ಆದಮೇಲೆ ತನ್ನಿ. ಏಕ್ದಮ್ ತರೋದಲ್ಲ, ಏಕ್ದಮ್ ತರೋದು. ಅರೆ ಈಗ ಹಾಗೇ ಇಲ್ವಾ? ಓದಿದ್ದೀರಾ ನೀವು? ಲೆಜಿಸ್ಲೇಚರ್ಸ್ ಬುಕ್ಗಳು ಓದಿದ್ದೀರಾ? ಪ್ರೊಸೀಡಿಂಗ್ಸ್ ಓದಿದ್ದೀರಾ? ಬಿಸ್ನೆಸ್ ಪ್ರೊಸೀಡಿಂಗ್ಸ್ ಓದಿದ್ದೀರಿ? ಏನು ಸುಮ್ಮನೆ ಪ್ರಶ್ನೆ ಕೇಳಿದ್ರಿ ನೀವು? ನೋ ಆ್ಯಂಡ್ ಐ ಆಮ್ ವೆರಿ ಸಾರಿ. ಸುಮ್ಮನೆ ಪ್ರಶ್ನೆ ಕೇಳೋದಿಲ್ಲ. ಅಗತ್ಯ ಏನಂದರೆ, ಹೌದು ಅಗತ್ಯ ಇದೆ, ಕೇಳೋ ಅಗತ್ಯ ಇದೆ. ಬಸವೇಶ್ವರ ಧರ್ಮದ ಅಡಿಪಾಯದ ಆಧಾರದ ಮೇಲೆ ತಾನೇ ಮಠಮಾನ್ಯಗಳಿರೋದು.
ಯಾಕೆಲ್ಲ ಮಠಾಧಿಪತಿಗಳು ಸುಮ್ಮನೆ ಇದ್ದಾರೆ ಬಾಯಿ ಮುಚ್ಕೊಂಡು? ವೀರಶೈವ ಲಿಂಗಾಯತ ಧರ್ಮ ಯಾವ ಆಧಾರದ ಮೇಲೆ? ಮತಾಂತರದ ಮೇಲೆ ತಾನೇ ಆಗಿರುವಂಥದ್ದು. ಎಲ್ಲ ಸಣ್ಣ ಪುಟ್ಟ ಕೋಮುಗಳನ್ನು ಮತಾಂತರ ಮಾಡಿಯೇ ತಾನೇ ಆಗಿರುವಂಥದ್ದು. ಅದನ್ನು ಬೇರೆ ಏನಲ್ವಲ್ಲದು. ಯಾರು ಇವರು? ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ನನ್ನಯ್ಯ ಕಕ್ಕಯ್ಯ ಅಂತಾರೆ ಬಸವೇಶ್ವರರು. ಬಸವೇಶ್ವರರು ಯಾರು? ಬ್ರಾಹ್ಮಣರು. ವೈದಿಕ ಧರ್ಮದ ವಿರುದ್ಧ ಸೆಟೆ ನಿಂತವರು ಅವರು.